ಎಸ್ ನಾವು ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ನೋಡಿ. ಇಲ್ಲಿ ನಮಗೆ ಎಕ್ಸಾಕ್ಟ್ಲಿ ನಮಗೆ ಗೋಚರ ಆಗತ್ತೆ ಹೇಗೆ ಈ ಎರಡು ಫ್ಲೈಟ್ಗಳನ್ನು ನಾವು ಗಮನಿಸಬಹುದು. ಒಂದು ಉಲ್ಟಾ ಹಾರ್ತಾ ಇರುವಂತಹ ಫ್ಲೈಟು, ಮತ್ತಿನ್ನೊಂದು ಮೇಲಿನಿಂದ ಹಾರ್ತಾ ಇರುವಂತಹ ಫ್ಲೈಟ್. ಇವೆರಡರ ನಡುವೆ ಎಸ್ ಈ ಒಂದು ಪಾರ್ಟ್ ಏನಿದೆ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಈ ಎರಡು ಫ್ಲೈಟ್ಗಳ ರೆಕ್ಕೆಗಳು ಡಿಕ್ಕಿ ಹೊಡೆದಿರತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು. ಇದು ಎರಡು ಒಂದಾಗದಂತೆ ಕಂಡು ಬರ್ತಕ್ಕಂತಹ ದೃಶ್ಯ ಏನಿದೆ, ಅಲ್ಲಿ ಎರಡು ಫ್ಲೈಟ್ಗಳು ಡಿಕ್ಕಿ ಹೊಡೆದಿರುವಂತಹದ್ದು ನಮಗೆ ಸ್ಪಷ್ಟವಾಗಿ ಗೋಚರ ಆಗುವಂತಹದ್ದು. ಬಾನಂಗಳದಲ್ಲಿ ನಡೆದಿರುವಂತಹ ಈ ಒಂದು ಬಹಳ ದೊಡ್ಡ ದುರಂತ ನೋಡಿ, ನಾವು ಆ ದೃಶ್ಯದಲ್ಲಿ ಗಮನಿಸಬಹುದು. ಅಲ್ಲಿ ಎರಡರ ನಡುವೆ ಡಿಕ್ಕಿ ಹೊಡೆದಂತಹ ಬರೀ ಒಂದು ಬಿಡಿ ಭಾಗ ಹೊರಗಡೆ ಚಿಮ್ಮುವಂತಹ ದೃಶ್ಯವೂ ಕೂಡ ಇಲ್ಲಿ ಗೋಚರ ಆಗತ್ತೆ. ಈ ಎರಡು ಏರ್ಕ್ರಾಫ್ಟ್ಗಳ ನಡುವೆ ಎಸ್ ಎಕ್ಸಾಕ್ಟ್ಲಿ ನಮಗೆ ಅಲ್ಲಿ ಆ ಒಂದು ದುರಂತದ ಸಂದರ್ಭದಲ್ಲಿ ಒಂದು ಬಿಡಿಭಾಗ ಚಿಮ್ಮಿರುವಂತಹ ದೃಶ್ಯ ಏನು ಕಾಣುತ್ತಾ ಇದೆ. ಇಲ್ಲಿ ಇಬ್ಬರು ಪೈಲಟ್ಗಳ ನಿಯಂತ್ರಣವನ್ನ ಈ ಎರಡೂ ಫ್ಲೈಟ್ಗಳು ಕೂಡ ಕಳ್ಕೊಂಡಿರುವಂಥದ್ದು. ಎರಡೂ ಫ್ಲೈಟ್ಗಳು ಯಾಕಂದ್ರೆ ಬಹಳ ರಭಸವಾಗಿ ಸಂಭವಿಸಿರ್ತಕ್ಕಂತಹ ಒಂದು ರಭಸವಾಗಿ ಮುನ್ನುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಆ ಒಂದು ದುರಂತದ ಸಂದರ್ಭದಲ್ಲಿ ಎರಡು ಫ್ಲೈಟ್ಗಳೇನು ಪರಸ್ಪರ ಡಿಕ್ಕಿ ಹೊಡೆದಿದ್ದಾವೆ. ಆಗ ಒಂದು ಬಿಡಿಭಾಗ ಹೊರಗಡೆ ಚಿಮ್ಮಿರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು. ಯಾವಾಗ ಇಂಥದ್ದೊಂದು ದುರಂತ ಸಂಭವಿಸಿದೆ ಅನ್ನುವಂಥದ್ದು ಪೈಲಟ್ಗಳಿಗೆ ಕನ್ಫರ್ಮ್ ಆಯಿತು, ಆವಾಗ ಅವರು ಇಮ್ಮಿಡಿಯೇಟ್ಲಿ ಸೇಫ್ಟಿ ಡೋರ್ಗಳನ್ನು ಓಪನ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಚಿಮ್ಮಿದ್ದಾರೆ. ಆದರೆ ಇದರಲ್ಲಿ ಇಂತಹ ದುರಂತದ ಸಂದರ್ಭದಲ್ಲಿ ಓರ್ವ ಪೈಲಟ್ ಬಹುಶಃ ಅವರು ಹೊರಗಡೆ ಜಿಗಿಯೋದಕ್ಕೆ ಸಾಧ್ಯ ಆಯಿತೋ ಇಲ್ಲವೋ, ಅಥವಾ ಆ ಜಿಗಿದಂಥ ಸಂದರ್ಭದಲ್ಲೂ ಕೂಡ ಆ ವಿಮಾನಗಳು ಬಿದ್ದಿರುವಂಥ ಸ್ಥಳದಲ್ಲೇ ಬಿದ್ದರೋ ಅನ್ನುವಂಥರ ಬಗ್ಗೆ ಕೂಡ ಇನ್ನಷ್ಟು ನಮಗೆ ಮಾಹಿತಿ ಖಚಿತಗೊಳ್ಳಬೇಕಾಗಿದೆ. ಇದರಲ್ಲಿ ಈ ದುರಂತದ ಸಂದರ್ಭದಲ್ಲಿ ಓರ್ವ ಪೈಲಟ್ ಅವರನ್ನ ರಕ್ಷಣೆ ಮಾಡೋದಕ್ಕೆ ನೆರವಾದಂತಹ ಚೇತನ್ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಚೇತನ್ ಅವರೇ, ನೀವು ನೋಡ್ತಾ ಇದ್ದಾಗ ಹೇಗೆ ಈ ದುರಂತ ಸಂಭವಿಸಿತು ಚೇತನ್ ಅವರಲ್ಲಿ? ಎಸ್ ಚೇತನ್. ಹಾ ಸರ್, ಕೇಳಿಸ್ತಿದ್ಯಾ? ಕೇಳ್ತಿದೆ, ಹೇಳಿ ಸರ್. ನಾನು ರೂಮ್ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ. ಸೊ ಇದು ಅದೇ ಮ್ಯಾನ್ ಓವರ್ ಮಾಡ್ತಾ ಇದ್ರು, ಅವರು ಶೋ ಮಾಡ್ತಿದ್ರು. ಓಕೆ. ಸೂರ್ಯಕಿರಣ್ ಎಲ್ಲ ಅಟ್ ಎ ಟೈಮ್ ನನ್ಗೆ ಗೊತ್ತಿರೋ 6 to 8 ಅಟ್ ಎ ಟೈಮ್ ಟೇಕ್ ಆಫ್ ಆಯ್ತು. ಒಂದರಿಂದ ಮೂರ್ ಪ್ಯಾರಲಲ್ ಆಗಿ ಟೇಕ್ ಆಫ್ ಆಯ್ತು. ಸೊ 20 minutes ಆದ್ಮೇಲೆ ಇದಾಗಿರೋ ಸರ್ ಟೇಕ್ ಆಫ್ ಆಗಿ. 15 to 20 minutes ನನ್ ಕಣ್ ಮುಂದೆನೆ ಅದು ಕೊನೆ ಎಡ್ಜ್ ಏನೋ ವಿಂಗ್ ಏನೋ ಟಚ್ ಆಯ್ತು ಸೂರ್ಯಕಿರಣ್ ಇನ್ನೊಂದು. ಆಕಾಶದಲ್ಲೇ ಫುಲ್ ಫ್ಲೇಮ್ ಎತ್ಕೊಂತು ಸರ್ ಬೆಂಕಿ. ಆ ಬೆಂಕಿ ಮಧ್ಯದಲ್ಲಿ ಇಬ್ರು ಪ್ಯಾರಾಶೂಟ್ ನಾನು ನೋಡಿದೆ ಸರ್. ಪ್ಯಾರಾಶೂಟ್ ಲಾಂಚ್ ಆಯ್ತು. ಸೊ ಇಮಿಡಿಯೇಟ್ ಆಗಿ ನಾನು ನೋಡ್ದೆ, ಅದ್ರಲ್ಲಿ ಇಬ್ರು ನನ್ಗೆ ಕಾಣಿಸಿತ್ತು ಇಬ್ರು ಅಕ್ಕಪಕ್ಕದಲ್ಲೇ ಲ್ಯಾಂಡ್ ಆಗಿ ಸೀಟ್ ಸಮೇತ ಬಿದ್ರು ಸರ್ ಅವರು. ಫುಲ್ ಒಬ್ರು ಹೊಲದಲ್ಲಿ ಬಿದ್ರು, ಇನ್ನೊಬ್ರು ಟಾರ್ ರೋಡ್ ಮೇಲೆ ಬಿದ್ರು. ನಾನು ಹೋಗಿ ಒಬ್ರ ಹತ್ರ ನಿಂತ್ಕೊಂಡು ಕೈ ಕೊಟ್ಟು ನಾನು ಮಾತಾಡ್ಸಿದೆ, ಸರ್ ಏನೂ ಆಗಿಲ್ಲ, ಕಾಮ್ ಆಗಿರಿ, ಯಾರಿಗಾರು ಫೋನ್ ಮಾಡ್ಬೇಕಂದ್ರೆ ಹೇಳಿ ಮಾಡ್ತೀನಿ. ಅವರು ನಂಗೆ ರೆಸ್ಪಾನ್ಸ್ ಮಾಡಿದ್ರು ಸರ್. ಅವ್ರು ನನ್ನ ಜೊತೆ ಆರಾಮಾಗಿ ಮಾತಾಡಿದ್ರು, ಕಾಮ್ ಆಗಿದ್ರು ಅವ್ರು ಆಕ್ಚುಲಿ. ಅವ್ರು ಮಾತಾಡ್ಸ್ದೆ ವಿತಿನ್ 5 to 10 minutes ಸರ್ ಫುಲ್ ಫೋರ್ಸೇ ಬಂತು ಸರ್. 100-150 ಜನ. ಈಗ ನೀವು ಮಾತಾಡ್ತಿದಂತ ಆ ಪೈಲಟ್ ಅವರು ಆರಾಮಾಗಿದ್ರ ಅವರು? ಸರ್ ಅದು ಕತ್ತತ್ರ ನಾನು ಕೇಳಿದೆ ಏನಾದ್ರು ನೋವು ಆಗ್ತಿದ್ಯಾ ಅಂತ. ನಾನು ಅವ್ರ ಹತ್ರ ಇಂಟರಾಕ್ಟ್ ಮಾಡಿದೆ. ಅವರು ನನ್ ಕತ್ತಿನ ಭಾಗ ಸ್ವಲ್ಪ ಕೆನ್ನೆ ಹತ್ರ ಸ್ವಲ್ಪ ನೋವ್ತಿದೆ, ಅಲ್ಲಿ ಆಕ್ಚುಲಿ ರಕ್ತ ಬರ್ತಿತ್ತು ಸ್ವಲ್ಪ. ಅದೇ ಅವ್ರು ಮಾತಾಡ್ತಿದ್ರು, ಕಾಮ್ ಆಗಿದ್ರು. ನಾವು ಅವ್ರ ಆಂಬ್ಯುಲೆನ್ಸ್ ಬರೋ ಕುಣ್ಸೋವರೆಗೂ ನಾವು ಅವ್ರ ಜೊತೆನೆ ಇತ್ತು. ನಾನು ಕೈ ಕೊಟ್ಟಿದ್ದೆ ಅವ್ರಿಗೆ, ಸಮಾಧಾನ ಮಾಡ್ತಿದ್ದೆ, ಏನೂ ಆಗಿಲ್ಲ ಬಿಡಿ ಸರ್ ಅಂತ. ಅವರು ನಂಗೆ ಸ್ಪಂದಿಸ್ತಿದ್ರು ಸರ್. ಫೋನಲ್ಲಿ ಮಾತಾಡ್ತಾ ಇದ್ರು ಅವ್ರೇನದು? ಒಂದು ಫೋನಲ್ಲಿ ಕೂಡ ಮಾತಾಡ್ತಾ ಇದ್ರು ಒಬ್ರು ಪೈಲಟ್ ಅವ್ರದ್ದು ವಿಜುವಲ್ಸ್ ನಾವು ನೋಡಿದ್ವಿ, ಅವ್ರೇನಾ ಅಂತ? ಆದ್ರೆ ಅಲ್ಲ ಫೋನಲ್ಲಿ ಏನ್ ಮಾತಾಡಿಲ್ಲ ಸರ್ ಅವರು. ಮಾತಾಡಕ್ ಆಗ್ಲಿಲ್ಲ ಇವ್ರಿಗೆ? ಇಲ್ಲ ಅವ್ರ ಫೋನ್ ಇಲ್ಲ, ಸುಮ್ಮನೆ ಮಲಗಿದ್ರು ಸರ್. ನಾನು ಅವ್ರ ಕೈ ಕೊಟ್ಟಿದ್ದೆ, ಕೈ ಹಿಡ್ದು ಅವ್ರ ಕೈ ಹಿಡ್ದಲ್ಲೇ ಮಾತಾಡ್ಕೊಂಡು ನಿಂತಿದೆ ಸರ್. ಅವ್ರನ್ನ ಆದಷ್ಟು ನಾನು ಅವ್ರ ಸಮಾಧಾನ ಮಾಡಿದೆ. ಅವ್ರು ಅಷ್ಟು ರೆಸ್ಪಾನ್ಸ್ ಮಾಡ್ತಿದ್ರು, ಅವ್ರೇನ್ ಫುಲ್ ಅನ್ಕಾನ್ಶಿಯಸ್ ಆಗಿ ಇರ್ಲಿಲ್ಲ, ಅವ್ರು ಆರಾಮಾಗಿ ಕಾಮ್ ಆಗೇ ಇದ್ರು ಅವ್ರು ಆಕ್ಚುಲಿ. ಈಗ ನೀವು ನೋಡ್ತಾ ಇದ್ದಂಗೆ ಆ ಇಡೀ ಸುಮಾರು 20 ನಿಮಿಷಗಳ ಕಾಲ ಅಂದ್ರೆ ಅವರು ಇನ್ನೂ ಕೂಡ ರಿಹರ್ಸಲ್ ಅಲ್ಲೇ ಇದ್ರ ಅವರು? ಹೌದು ಸರ್. ಅವರು ಆಕ್ಚುಲಿ ಟೇಕ್ ಆಫ್ ಆಗಿ 5 ನಿಮಿಷ ಕಾಣಿಸ್ಲೇ ಇಲ್ಲ, ಎಲ್ಲೋ ಬೇರೆ ಕಡೆ ಇದ್ರು. ಆಮೇಲೆ ತದನಂತರ 10 ನಿಮಿಷ ಆಮೇಲೆ ಬಂದ್ರು. ಅದ್ರ ಬಗ್ಗೆನೇ ನೋಡ್ಕೊಂಡು ಕೂತಿದ್ವಿ ನಾವು. ಇಡೀರಂತ ಸರ್, ನಾವು ಆ ಸೌಂಡೇ ಕೇಳಿಸ್ಕೊಂಡಿರಲ್ಲ ಅಂತ ಸೌಂಡ್ ಅದು.
ಹಾ 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 ಸುತ್ತಮುತ್ತಲು ಕರೆಂಟ್ ವೈರ್ ಟ್ರಾನ್ಸ್ಫಾರ್ಮ್ ಎಲ್ಲ ಬಸ್ಟ್ ಆಗೋಗಿದೆ ಇಲ್ಲಿ. ಓಕೆ ಇವಾಗ ನಾನು ಇಲ್ಲೇ ರೂಮಲ್ಲಿ ನಿಂತ್ಕೊಂಡು ನೋಡ್ತೀನಿ, ಎಲ್ಲ ಫುಲ್ ಸೆಕ್ಯೂರ್ಡ್ ಫೋರ್ಸ್ ಎಲ್ಲ ನಿಂತಿದ್ದಾರೆ ಸರ್. ಓಕೆ 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 ಅದು ಇಮಿಡಿಯೇಟ್ಲಿ ಏನು ಡಿಕ್ಕಿ ಹೊಡಿತು, ಆ ಇಮಿಡಿಯೇಟ್ಲಿ ಅಲ್ಲಿನೇ ಕೊಲ್ಯಾಪ್ಸ್ ಆಯ್ತಾ ವಿದಿನ್ ಫ್ಯೂ ಸೆಕೆಂಡ್ಸಲ್ಲೇ ಚೇತನ್? ಹಾ ಸರ್, ಅಂದ್ರೆ ವಿದಿನ್ ಫ್ಯೂ ಸೆಕೆಂಡ್ಸಲ್ಲಿ ಅಲ್ಲಿ ಕೊಲ್ಯಾಪ್ಸ್ ಆಯ್ತು ಅದು? ಹೌದು ಸರ್, ವಿತಿನ್ ಸೆಕೆಂಡ್ ಸರ್ ಅದಾಗಿರೋದು. ಹಾ 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 ನೀವು ನೋಡ್ತಾ ಇದ್ದಂಗೆ ಅವರು ಮೇಲ್ಗಡೆಯಿಂದ ಪ್ಯಾರಾಚೂಟ್ ಅಲ್ಲಿ ಜಿಗಿತಾ ಇರೋದು ಕೂಡ ನೀವು ಗಮನಿಸಿದ್ರಾ? ಪ್ಯಾರಾಶೂಟ್ ಲಾಂಚ್ ಆಯ್ತು ಸರ್, ಲಾಂಚ್ ಜೊತೆ ಅವ್ರ ಸೀಟು ಬಂತು ಸರ್ ಅವ್ರ ಜೊತೆ. ಇಬ್ರು ಲ್ಯಾಂಡ್ ಆದ್ರು ಸರ್. ಒಬ್ರು ನನ್ ಜೊತೆ ಇದ್ದವ್ರು ನಾನು ವಿಜುವಲ್ ಕಳಿಸಿದೀನಿ, ಅವ್ರ ಕೈ ಹಿಡಿದು ಮಾತಾಡ್ತಿರೋದು. ಗೊತ್ತಾಯ್ತು, ನೋಡಿದ್ವಿ. ನಾನು ಕಾಮ್ ಮಾಡಿದೆ ಆದಷ್ಟು, ನನ್ ಕೈ ನನ್ ಪ್ರಯತ್ನ ನಾನು ಏನ್ ಮಾಡಕ್ಕಾಯ್ತು ನಾನು ಮಾಡಿದೆ. ಓಕೆ, ಅವರು ರೆಸ್ಪಾನ್ಸ್ ಮಾಡ್ತಿದ್ರು ಸರ್, ಅವ್ರು ಆರಾಮಾಗಿದ್ರು. ಇನ್ನೊಬ್ರಿಗೆ ಇನ್ನೊಬ್ರ ಹತ್ರ ಇಂಟ್ರಾಕ್ಟ್ ಮಾಡಕ್ ಆಗ್ಲಿಲ್ಲ, ಇವ್ರೊಬ್ರನ್ನೇ ಇಟ್ಟಿದೆ ಇವ್ರ ಹತ್ರ. ಅಲ್ಲಿ ಗ್ರಾಮಸ್ಥರು ಬಂದ್ರು, ಅವರು ನೋಡ್ಕೊಂತಿದ್ರು. ಅವ್ರಿಗೆ ಪಾಪ ಬೆನ್ನು ಮತ್ತೆ ಕತ್ತತ್ರ ಏಟಾಗಿತ್ತಂತೆ ಸರ್. ಓಕೆ, ಅದೇ ಅವರು ಮಾತಾಡ್ತಿದ್ರು ಅವರು. ಈಗ ಅಲ್ಲಿ 3 ಜನ ಇದ್ರು ಅಂತ ಹೇಳಿ ನಿಮ್ಗೆ ಆಗ್ಲೇ ಗೊತ್ತಾಗಿತ್ತು? ಹೌದು ಹೌದು ಸರ್, ಆದ್ರೆ ನಮ್ಗೆ ಕಾಣಿಸಿದಿಬ್ರೆ ಸರ್, ನನ್ ಕಣ್ಣು ಕಾಣಿಸಿದಿಬ್ರು. ನಾನು ಅದ್ರಲ್ಲಿ ಒಬ್ರನ್ನ ಆದಷ್ಟು ಪ್ರಯತ್ನ ಮಾಡಿದೆ ಸರ್, ಅವ್ರನ್ನ ಆರಾಮಾಗಿ ಇಕ್ಕಾಗೆ. ಅಂದ್ರೆ ಮೂರನೇ ಇದನ್ನು ಕೂಡ ನೀವು ನೋಡಿಲ್ವಾ? ಅಂದ್ರೆ ಪ್ಯಾರಾಚೂಟ್ ಕೂಡ 2 ಪ್ಯಾರಾಚೂಟ್ ಮಾತ್ರ ವ್ಯೂ ಸೈಟ್, ನನ್ ವ್ಯೂ ಸೈಟ್ ಅದೇ ವ್ಯೂಗೆ ಅವ್ರು ಇರ್ಲಿಲ್ಲ. ಓಕೆ ಓಕೆ, ಯಾಕಂದ್ರೆ ಇನ್ನೋರ್ವ ಪೈಲಟ್ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ. ಹೌದು ಹೌದು ಸರ್, ಅದು ಇನ್ನೊಂದು ಯಾವ್ದೋ ಮನೆಗೆ ಹೋಗಿ ಬಿತ್ತು ಅಂತ ಹೇಳಿದ್ರು, ನಾನು ನೋಡ್ಲಿಲ್ಲ ಸರ್. ಅದೇ ಓಕೆ ಓಕೆ ಓಕೆ, ನನ್ನ ಹತ್ರ ಇದ್ದವ್ರನ್ನ ಇಬ್ರನ್ನ ಆರಾಮಾಗಿ ಮಾತಾಡ್ತೆ ಸರ್. ಎಸ್ 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 ಚೇತನ್ ಅವರೇ, ವಿತಿನ್ ಸೆಕೆಂಡ್ ಅವ್ರು ಇನ್ನೂ ಪ್ಯಾರಾಶೂಟ್ ಕೆಳಗಡೆ ಬಿತ್ತಿರೋ ಅಷ್ಟು ಬೇಗ ನಾವು ಅವ್ರ ಹತ್ರ ಹೋಗಿತ್ತು ಸರ್. ಅಂದ್ರೆ ನಿಮ್ಮ ರೂಮಿಂದ ಎಷ್ಟು ದೂರದಲ್ಲಿ ಆಗಿರೋದು ಚೇತನ್ ಅವರೇ? ಒಂದು 20-25 ಹೆಜ್ಜೆ ಸರ್ ಅಷ್ಟೇ. ಹೌದು ಸರ್, ಅಂದ್ರೆ ನಿಮ್ ರೂಮ್ ಪಕ್ಕದಲ್ಲೇ ಬಿದ್ದಿರೋದು? ಹೌದು ಸರ್, ರೂಮ್ ಇಂದ ರನ್ವೇ ಕಾಣಿಸೋ ಇದಿದೆ ಸರ್ ವಿಜುವಲ್. ಓಕೆ ಓಕೆ ಚೇತನ್, ಧನ್ಯವಾದ ಟಿವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಚೇತನ್ ಹೇಳ್ತಾ ಇದ್ರು, ಎಷ್ಟು ಹತ್ತಿರದಲ್ಲಿ ನಾನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿತು. ಮತ್ತು ಇಮಿಡಿಯೇಟಲ್ಲಿ ಹೋದಾಗ ಪೈಲಟ್ ಕೆಳಗಡೆ ಬಿದ್ದರೂ ಕೂಡ ಅವರು ಬಹಳ ಕಾಮ್ ಆಗಿದ್ರು, ಅಂದರೆ ಬಹಳ ಆರಾಮಾಗಿ, ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಇರುವಂತಹ ರೀತಿಯಲ್ಲೇ ಇದ್ದರು ಅವರು. ಆ ಮೂಲಕವಾಗಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿದೆ. ಆವಾಗ ಅವ್ರಿಗೆ ತನ್ನ ಬೆನ್ನಿಗೆ ಮತ್ತು ಸ್ವಲ್ಪ ಕತ್ತಿನ ಭಾಗದಲ್ಲಿ ಸ್ವಲ್ಪ ಏಟಾಗಿದೆ, ನೋವಾಗ್ತಾ ಇದೆ ಅನ್ನೋದನ್ನು ಹೇಳಿದರು ಅವರು ಅನ್ನೋದನ್ನು. ಈಗಾಗಲೇ 2 ಪೈಲಟ್ಗಳನ್ನು ಕಮಾಂಡೋ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ, ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆದರೆ ಓರ್ವ ಪೈಲಟ್ ಮಾತ್ರ ಇದರಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಚೇತನ್ ಕೂಡ ಹೇಳ್ತಾ ಇದ್ರು, 2 ಕೆಳಗಡೆ ಬೀಳುವಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಏನು ಪ್ಯಾರಾಚೂಟ್ನ ಸಮೇತವಾಗಿ ಅವರು ಕೆಳಗಡೆ ಬೀಳ್ತಾ ಇರುವಂಥದ್ದನ್ನು ಕೂಡ ನಾವು ನೋಡಿದ್ವಿ ಅನ್ನೋದನ್ನು ತಿಳಿಸಿದರು. ಆದರೆ ಇನ್ನೋರ್ವ ಪೈಲಟನ್ನು ಬಹುಶಃ ಅಲ್ಲಿ ಯಾರು ಕೂಡ ಗಮನಿಸಿಲ್ಲ. ಅವರು ಆ ಫ್ಲೈಟ್ನ ಒಳಗಡೆ ಅವರು ಕೆಳಗಡೆ ಬಿದ್ದಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. 2 ಪ್ಯಾರಾಚೂಟ್ ಮೂಲಕ ಮೇಲಿನಿಂದ ಹಾರಿರುವಂತಹದ್ದು, 3 ಪೈಲಟ್ಗಳಲ್ಲಿ ಇದ್ದರು ಅನ್ನುವಂಥದ್ದು ಕೂಡ ಈಗಾಗಲೇ, ಅಂದರೆ 2 ಪೈಲಟ್ಗಳು ಮತ್ತು ಓರ್ವ ಕೋ ಪೈಲಟ್ ಇದ್ದರು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಖಚಿತಗೊಳ್ತಾ ಇರುವಂತಹದ್ದು. ಏನೋ ದುರಂತ ಸಂಭವಿಸುವ ಸಮಯದಲ್ಲಿ ಬಹಳ ದೊಡ್ಡ ಸೌಂಡ್ ಕೂಡ ಅಲ್ಲಿ ಕೇಳಿ ಬಂದಿತ್ತು. ಆ ಸೌಂಡ್ನ ಜೊತೆಗೇ 2 ಫ್ಲೈಟ್ಗಳು ಕೂಡ ಕೆಳಗಡೆ ಬಿದ್ದಿದ್ದಾವೆ. ಕೆಳಗಡೆ ಬಿದ್ದ ಸಂದರ್ಭದಲ್ಲಿ ಬೆಂಕಿ ಹತ್ತಿ ಉರಿದಿರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸುವಂಥದ್ದು. ಚೂರು ಚೂರಾಗಿ 2 ಭಾಗಗಳಾಗಿ ಫ್ಲೈಟ್ಗಳು ಕೆಳಗಡೆ ಬಿದ್ದಿರತಕ್ಕಂತಹದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಒಂದು ಫ್ಲೈಟ್ ಒಂದು ಕಡೆಯಲ್ಲಿ ಬಿದ್ದರೆ ಮತ್ತೊಂದು ಇನ್ನೊಂದು ಕಡೆಯಲ್ಲಿ ಬಿದ್ದಿರತಕ್ಕಂತಹದ್ದನ್ನು ನಾವು ಗಮನಿಸ್ಬೋದು. ನೋಡಿ, 2 ಫ್ಲೈಟ್ಗಳು ಜೊತೆಯಲ್ಲಿನೇ ಹೋಗ್ತಾ ಇದ್ದಂತಹ ಫ್ಲೈಟ್ಗಳು ಒಂದು ಇನ್ನೊಂದಕ್ಕೆ ಡಿಕ್ಕಿ ಹೊಡೆದಿರತಕ್ಕಂತಹದ್ದು. ಬಹಳ ದೊಡ್ಡ ದುರಂತ ಸಂಭವಿಸಿದೆ. ಏರ್ ಶೋಗಾಗಿ ತಾಲೀಮು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ವಾಯುಸೇನೆಗೆ ಸಂಬಂಧಿಸಿರುವಂತಹ ಈ ಒಂದು ಫ್ಲೈಟ್ಗಳೇನಿದ್ದಾವೆ, 9 ಫ್ಲೈಟ್ಗಳಿರ್ತಕ್ಕಂತಹ ಸೂರ್ಯಕಿರಣ ತಂಡ, ಅದರಲ್ಲಿ 3 ಫ್ಲೈಟ್ಗಳಾಗಿ ಅವು ವಿಭಜನೆಗೊಂಡು ಹಾರ್ತಾ ಇರ್ತವೆ. ಆ ಸಂದರ್ಭದಲ್ಲಿ 2 ಫ್ಲೈಟ್ಗಳ ನಡುವೆ ಡಿಕ್ಕಿ ಸಂಭವಿಸಿ ಈ ಒಂದು ಬಹಳ ದೊಡ್ಡ ದುರಂತ ಸಂಭವಿಸಿದೆ.